ಡಿಸ್ಟ್ರಿಕ್ಟ್ ಲೆವೆಲ್ ಜಾಬ್ ಫೇರನ್ನು ಆರ್ಗನೈಸ್ ಮಾಡಿದ್ದಾರೆ. ಸೊ ಇದು ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಂದರೆ ಡಿ ಸಿ ಆಫೀಸ್, ಜಿಲ್ಲಾ ಪಂಚಾಯತ್, ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್, ಸೊ ಅದರ ಜೊತೆಗೆ ಡಿಸ್ಟ್ರಿಕ್ಟ್ ಸ್ಕಿಲ್ ಮಿಷನ್ ಏನಿದೆಯಲ್ಲ, ಸೊ ಅವರೆಲ್ಲರ ಸಹಯೋಗದಲ್ಲಿ ನಡೀತಿರುವಂಥ ಒಂದು ದೊಡ್ಡ ಮಟ್ಟದ ಉದ್ಯೋಗಗಳ. ಸೊ ಇದಕ್ಕೆ ಆಲ್ಮೋಸ್ಟ್ 40 to 50 ರೆಪ್ಯೂಟೆಡ್ ಕಂಪ್ನೀಸ್ ಬರ್ತಾ ಇದ್ದಾವೆ. ಸೊ ನಿಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದು ವೆದರ್ ಇಟ್ ಮೇ ಬಿ ಫಿಮೇಲ್ ಇಲ್ಲ, ಇವನ್ ಮೇಲ್ ಆರ್ ಫಿಮೇಲ್ ಯಾರಿದ್ದರೂ ಕೂಡ 18 to 35 ಇಯರ್ಸ್ ಏಜ್ ಗ್ರೂಪ್, 18+ ದಾಟಿರ್ತಕ್ಕಂಥವ್ರು, 35 ವರ್ಷದ ಒಳಗಿರ್ತಕ್ಕಂಥವ್ರು ಯಾರಿದ್ದರೂ ಕೂಡ ದೇ ಕ್ಯಾನ್ ಎನ್ರೋಲ್ ಫಾರ್ ದಿಸ್ ಜಾಬ್ ಫೇರ್. 11 o'clock ಇದೆ, ಶಾರ್ಪ್ 10 o'clock ಸ್ಟಾರ್ಟ್ ಆಗ್ತದೆ. ಬಿಕಾಸ್ ಎಲ್ಲ ಮಿನಿಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ. ಸೊ ಅಪಾರ್ಟ್ ಫ್ರಮ್ ದ ಎನ್ರೋಲ್ಮೆಂಟ್ ಬಂದ್ಬಿಟ್ಟು ಇವನ್ 8 ಪಾಸ್ ಆಗಿರ್ತಕ್ಕಂಥವ್ರು ಕೂಡ ಫೇಲ್ ಆಗಿರ್ತಕ್ಕಂಥವ್ರು ಕೂಡ ಎನ್ರೋಲ್ಮೆಂಟ್ಸ್ ಆಗ್ಬೋದು. 8ರಿಂದ PUC ಡಿಗ್ರಿ, ಮಾಸ್ಟರ್ ಡಿಗ್ರಿ ಅಥವಾ BSc ವಾಟ್ ಎವರ್ ಸ್ಟ್ರೀಮ್, ಸೊ ಅವರು ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ನಾನ್ ಸೈನ್ಸ್ ಗ್ರಾಜ್ಯುಯೇಟ್, ಬಿ ಫಾರ್ಮಾ ಅಂತ ಮಾಡಿರ್ತಾರೆ. ಜೊತೆಗೆ ಪ್ಯಾರಾಮೆಡಿಕಲ್ ಕೋರ್ಸಸ್ ಮಾಡಿರ್ತಕ್ಕಂಥವ್ರು ಕೂಡ ನಿಮಗೆಲ್ಲ ಆಲ್ರೆಡಿ ಗ್ರೂಪಲ್ಲಿ ಸರ್ಕ್ಯುಲೇಷನ್ ಮಾಡಿರ್ತಾರೆ ಅನಿಸುತ್ತೆ. ಸೊ ಇಲ್ಲಿ QR ಕೋಡ್ ಇದೆ. ಥ್ರೂ QR ಕೋಡ್ ನೀವು ಇಲ್ಲೇ ಕುತ್ಕೊಂಡು ಜಸ್ಟ್ ಆ QR ಕೋಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡ್ಬೋದು. ಗೊತ್ತಾಯ್ತಾ? ಡೈರೆಕ್ಟಾಗಿ ನೀವು ಇಲ್ಲಿ ನಿಮ್ಮ QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ಬೇಸಿಕ್ ಡೀಟೇಲ್ಸ್ ಇದೆ ಅಲ್ಲಿ. ಗೊತ್ತಾಯ್ತಾ? ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮ ಫೋನ್ ನಂಬರ್. ಸೊ ನಿಮ್ಮ ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಒಂದು ಅಂದರೆ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಕೂಡ ಬರ್ತಾ ಹೋಗ್ತದೆ. ಆಯಿತಾ? ಸೊ ದಟ್ ವಿಲ್ ಕಮ್ ಡೈರೆಕ್ಟ್ಲಿ ಫ್ರಮ್ ದ ಡಿಪಾರ್ಟ್ಮೆಂಟ್, ರೈಟ್? ಸೊ ನೀವು ಒಂದೆರಡು ರಿಸಲ್ಟ್ ಬಿಟ್ಕೊಂಡು ಹೋದರೆ ಬರೀ ಒಂದೆರಡು ಕಂಪ್ನಿ ಕೊಟ್ಟರೆ ಮತ್ತೆ ಅಲ್ಲೇ ಇದಾಗ್ಬಿಡುತ್ತೆ. ಸೊ ಕ್ಯಾರಿ 5 to 10 ಕಾಪೀಸ್ ಆಫ್ ರಿಸಲ್ಟ್ ಆ್ಯಂಡ್ ಮಿನಿಮಮ್ KYC ಡಾಕ್ಯುಮೆಂಟ್ಸ್ ಅಂತ ನಾವೇನು ಕರೀತಾ ಹೋಗ್ತೀವಿ. ಕೆಲವೊಂದು ಸರಿ ಆನ್ ದ ಸ್ಪಾಟ್ ಅಲ್ಲೇ ನಿಮಗೆ ಇಂಟ್ರ್ಯೂಸನ್ನು ಮಾಡುವಂಥವ್ರು ಕೂಡ ಇರ್ತಾರೆ. ಆಯಿತಾ? ಕಂಪ್ನೀಸು ಡಿಪೆಂಡಿಂಗ್ ಅಪಾನ್ ಕಂಪ್ನೀಸ್ ಪ್ರೊಫೈಲ್ ಮೇಲೆ ಹೋಗ್ತಾ ಹೋಗ್ತದೆ, ರೈಟ್? ಸೊ ನೀವು ಇದೇ ಕಂಪ್ನಿಗೆ ಹಾಕ್ತೀರಾ ಅಂತ ಹೇಳೋಕ್ಕೆ ಬರಲ್ಲ. ಅಲ್ಲಿ ನಿಮ್ಮ ಒಂದು ಕ್ಯಾಂಡಿಡೇಚರು ಆ ಒಂದು ರೋಲಿಗೆ ಸೂಟ್ ಆಯ್ತು ಅಂದರೆ ದೇ ಕ್ಯಾನ್ ಹೈಡ್ ದೇರ್ ಇಟ್ ಸೆಲ್ಫ್. ಅದರ್ವೈಸ್ ಸೊ ಅಲ್ಲಿ ನಿಮ್ಮ ಡೀಟೇಲ್ಸನ್ನು ತೊಗೊಂಡ್ಬಿಟ್ಟು ನಿಮ್ಮ KYC ಡಾಕ್ಯುಮೆಂಟ್ಸ್ ದೆನ್ ಫೋಟೋ, ಗೊತ್ತಾಯ್ತಾ? ಸೊ ಇಷ್ಟನ್ನು ಇಟ್ಕೊಂಡು ನೀವು ಅಟೆಂಡ್ ಮಾಡಿದರೆ ಸೊ 1 or other companies ವಿಲ್ ಬಿ ಹೈರಿಂಗ್ ಯು, ಗೊತ್ತಾಯ್ತಾ? ಸೊ ಅಲ್ಲಿ ಎಲ್ರಿಗೂ ಜಾಬ್ ಸಿಗ್ಬೋದು, ಅದಕ್ಕೆ ಸಿಗುತ್ತಾ? ಭಾಳ ಕಡೆ ಹಿಂಗೆ ಆಗ್ತಾ ಇದೆ, ಜಾಬ್ ಬೇಡ ಅಂತ ಮಾಡ್ತಾರೆ, ಸುಮ್ಮನೆ ಅಲ್ಲಿ ಬರ್ತಾರೆ, ಇಂಟ್ರೆಸ್ಟ್ ಏನು ಮಾಡಿಸ್ತಾರೆ, ಮತ್ತೇನು ಕೊಡಲ್ಲ ಅಂತಲೂ ಕೂಡ ಇರುತ್ತೆ, ರೈಟ್? ಟೇಕ್ ಇಟ್ ಆಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ನಾವು ಕರಿತೀವಿ. ಒಂದು ಪ್ಲ್ಯಾಟ್ಫಾರ್ಮ್ ಅಂತ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಬಿಕಾಸ್ ನೀವು ಎಷ್ಟು ಮಟ್ಟಿಗೆ ಮಾಡಿಕೊಂಡಿದ್ದೀರ BCom BA BCom. ಸೊ ನೀವು ಯಾವ್ದಾರ ಒಂದು ಪ್ರೈವೇಟ್ ಇಲ್ಲಿ ಎಥಿಕ್ಕಾಗಿ ನಿಮಗೆ ಕೇಳ್ತಕ್ಕಂಥದ್ದು ನಿಮ್ಮ ಒಂದು ಸಾಫ್ಟ್ ಸ್ಕಿಲ್ಸ್, ಅಂದರೆ ಮೇನಾಗಿ ನೀವು ಎಷ್ಟು ಮಟ್ಟಿಗೆ ಕಮ್ಯುನಿಕೇಷನ್ ಮಾಡ್ತೀರಾ, 1-to-1 ಕಮ್ಯುನಿಕೇಷನ್ಸ್ ಅಂತ ನಾವು ಕರಿತೀವಿ, ಗೊತ್ತಾಯ್ತಾ? ಸೊ ಇಂಟ್ರೆಸ್ಟನ್ನು ಮಾಡ್ತಾರೆ. ಇಂಟ್ರೆಸ್ಟ್ ಮಾಡಿದಾಗ ನಾನೇನೋ ಭಯ ಬಿಡಲ್ಲ, ಬಟ್ ನಾನು ಮಾರ್ಕ್ಸ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಇಂಟ್ರೆಸ್ಟನ್ನು ಫೇಸ್ ಮಾಡೋವಂಥದ್ದನ್ನು ಕಲಿಬೋದು. ಸೊ ಅಲ್ಲಿ 1-10 ರೀತಿ ಕಂಪ್ನೀಸ್ ಬಂದಿರ್ತವೆ. ಸೊ ಅಟೆಂಡ್ ಮಾಡಿದ ತಕ್ಷಣ ನನಗೆ ಜಾಬ್ ಸಿಗ್ಬೋದು, ಸಿಗದೇ ಇರ್ಬೋದು, ದಟ್ ಈಸ್ ಸೆಕೆಂಡ್ರಿ. ನೀವು ಇನ್ನೂ ಫಸ್ಟ್ ಇಯರಲ್ಲಿ ಇದ್ದೀರಾ, ಸೊ ನಿಮಗೆ ಮುಂದೆ ಅವಕಾಶಗಳು ಕೂಡ ಸಿಗ್ಬೋದು. ಸೊ ಯಾರಿಗೆ ಗೊತ್ತು, ಒಳ್ಳೆ ಕಂಪ್ನೀಸ್ ಇರ್ತಾರೆ. ಬಿಕಾಸ್ ಸೊ ಇದು ಪರ್ಸ್ನಲಿ MP ಮೆಂಬರ್ಸ್ ತೊಗೊಂಡು ಈ ಒಂದು ಕಂಪ್ನೀಸನ್ನು ಅವರು ಮೆಡಿಕಲ್ ಕಂಪ್ನೀಸ್ಗಳನ್ನು ಅಲ್ಲಿ ಈ ಒಂದು ಮೇಳದಲ್ಲಿ ಬರೋದಕ್ಕೆ ಅವರು ಭಾಳಷ್ಟು ಶ್ರಮವಹಿಸಿ ಕಂಪ್ನೀಸ್ಗಳನ್ನು ಬರೋ ರೀತಿಯಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಟಾಪ್ ಮೇಜರ್ ಕಂಪ್ನೀಸ್, ಗೊತ್ತಾಯ್ತಾ, ರೆಪ್ಯೂಟೆಡ್ ಕಂಪ್ನೀಸ್ಗಳು ಕೂಡ ಅಟೆಂಡ್ ಆಗ್ತಾ ಇದ್ದಾವೆ. ಆ ಕಂಪ್ನೀಸ್ ನೀವು ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ನಿಮಗೆ ಅಕೌಂಟ್ಮೆಂಟ್ ಕೂಡ ಸಿಗ್ತಾ ಹೋಗ್ತದೆ. ಆ್ಯಂಡ್ ಸೊ ಈ ಒಂದು ಮಾಹಿತಿಯನ್ನು ನೀವು ಅಷ್ಟೇ ತಿಳ್ಕೊಳ್ಳೋದು ನೀಡಿದೆ. ನಿಮಗೆ ಗೊತ್ತಿರ್ತದೆ, ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸು ಅಥವಾ ನಿಮ್ಮ ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ ಯಾರಿಗೋ ಜಾಬ್ ಬೇಕಾಗಿರ್ತದೆ, ಅತ್ಯವಶ್ಯಕವಾಗಿರ್ತದೆ. ಯಾವುದೋ ಒಂದು ಸಿಕ್ಕರೆ ಸಾಕಪ್ಪ, ನಮ್ಮ ಮನೇಲಿ ನಾನು ಜೀವನ ನಡೆಸ್ಬೋದು ಅನ್ನೋಂಥವ್ರು ಕೂಡ ಇರ್ತಾರೆ. ಅವ್ರಿಗೆ ಮಾಹಿತಿ ಕೊಡಿ. ಸೊ ಅಟ್ಲೀಸ್ಟ್ ಅವರಿಗಾದರೂ ಅದು ಉಪಯೋಗ ಆಗ್ತದೆ. ಆ್ಯಂಡ್ ಸೊ ನೀವು ಎಷ್ಟು ಸಾರಿ ಪಾರ್ಟಿಸಿಪೇಟ್ ಮಾಡ್ತೀರೋ ಅಷ್ಟು ನೀವು ಫೈನ್ ಟ್ಯೂನ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಆಗ್ತದೆ, ಗೊತ್ತಾಯ್ತಾ? ಸೊ ಟೇಕ್ ಇಟ್ ಆಸ್ ಅನ್ ಅಪರ್ಚುನಿಟಿ ಆ್ಯಂಡ್ ಮೇಕ್ ಇಟ್ ಸಕ್ಸಸ್ಫುಲ್, ರೈಟ್? ಸೊ ಎನಿ ಡೌಟ್ಸ್? ಇದು ಇವಾಗ ನಿಮ್ಗೆ ಏನು ಸರ್ ರಿಜಿಸ್ಟ್ರೇಷನ್ ಕೊಟ್ಟಿದ್ದಾರೋ, ಇದು ಡಿಸ್ಟ್ರಿಕ್ಟ್ ಲೆವೆಲ್ ಜಾಬ್ ಫೇರ್ ಅಂತೇಳಿ ಇದು ಡಿಪಾರ್ಟ್ಮೆಂಟಿಂದಲೇ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ಡಿಸ್ಟ್ರಿಕ್ಟಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಈಗ ಲಾಸ್ಟ್ ಸೆಕೆಂಡ್ ಇದೇ ಮಂತ್ 2 ಮಾರ್ಚ್ ಚಿತ್ರದುರ್ಗದಲ್ಲಿ ಮಾಡಿದ್ದಾರೆ.
ಅದೇ ರೀತಿ ಈಗ ದಾವಣಗೆರೆಯಲ್ಲಿ ಜಿಲ್ಲಾ ಪಂಚಾಯತ್ ಜೊತೆಗೆ ಜಿಲ್ಲಾಡಳಿತ ಅಂದರೆ DC ಆಫೀಸ್ ಮತ್ತು ಡಿಸ್ಟ್ರಿಕ್ಟ್ ಸ್ಕಿಲ್ ಮಿಷನ್ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಲೈವ್ಲಿಹುಡ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಉದ್ಯಮಶೀಲತೆ ಮತ್ತು ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆ ಸೊ ಇವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಒಂದು ಉದ್ಯೋಗ ಮೇಳವನ್ನು ಇದೇ 15ನೇ ತಾರೀಕು ದಾವಣಗೆರೆಯಲ್ಲಿ ಸರ್ಕಾರಿ ITI ಕಾಲೇಜ್ ಇದೆ. ಆ ITI ಕಾಲೇಜಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ಇದ್ರ ಪರ್ಪಸ್ ಆಗಿ ನಾವು ಲಾಸ್ಟ್ ವೀಕಿಂದ ಎಲ್ಲ ಕಾಲೇಜಸ್ ಅಂದರೆ ಜಗಳೂರಲ್ಲಿ ಬರ್ತಕ್ಕಂಥ ಮೇಜರ್ ಏನೇನು ಕಾಲೇಜಸ್ ಇದಾವೋ ಸೊ ಆ ಕಾಲೇಜಸ್ ವಿಸಿಟ್ ಮಾಡಿ ಮಾಹಿತಿಯೆಲ್ಲ ಕೊಡ್ತಾ ಇದ್ದೀವಿ. ಸೊ ಈಗ ಆಲ್ರೆಡಿ ನಿಮಗೆ ಸರ್ ನಿಮಗೆ ಗ್ರೂಪಲ್ಲಿ ಹಾಕಿದ್ದಾರೆ ಅಂತ ಅನ್ಕೊಳ್ತೀನಿ, ನೋಡಿರ್ಬೋದು. ಎಷ್ಟೊಂದು ಜನ ನೋಡಿದ್ರಲ್ಲ ಗೊತ್ತಿಲ್ಲ. ಸೊ ನೋಡದೇ ಇದ್ದರೆ ದಯವಿಟ್ಟು ನೋಡಿ. ಸೊ ಇಲ್ಲಿ ಈ ಒಂದು ಜಾಬ್ ಫೇರನ್ನು ಮಾಡ್ತಕ್ಕಂಥ ಉದ್ದೇಶ ಸೊ ಎಷ್ಟೋ ಇವಾಗ ಭಾಳ ಜನಕ್ಕೆ ನಾವು ಇವಾಗೆಲ್ಲ ಸರ್ಕಾರದಿಂದ ಗ್ಯಾರಂಟಿ ಸ್ಕಿಲ್ಸ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಇವನಿಗೆ ಕೂಡ ಒಂದು ಹೌದಾ ಗೊತ್ತಿದೆಯಾ? ಓಕೆ. ಸೊ ಅದು ಇವಾಗ ನಿಮ್ಮ ಪಾಸ್ಔಟ್ ಸ್ಟೂಡೆಂಟ್ಸಲ್ಲಿ ಭಾಳ ಜನಕ್ಕೆ ಇವಾಗ ಒಂದು ಬೆನಿಫಿಟ್ ತಗೊಳ್ತಾರೋದು ಇದ್ದಾರೆ. ಸೊ ಅದೇ ರೀತಿಯಾಗಿ ಅದರ ಜೊತೆಗೇನೆ ಸೊ ಇಲ್ಲಿ ಮುಖ್ಯವಾಗಿ ಇದ್ರ ಉದ್ದೇಶ ಬಂದ್ಬಿಟ್ಟು ಯಾರಿಗೆ ಇವಾಗ ಓದಿರ್ತಾರೆ ಬಟ್ ಎಲ್ಲರಿಗೂ ಕೂಡ ಸರ್ಕಾರ ಉದ್ಯೋಗ ಕೊಡೋಕ್ಕಾಗಲ್ಲ. ಕೊಡುತ್ತಾ? ಗೌರ್ಮೆಂಟ್ ಜಾಬ್ ಎಲ್ಲರಿಗೂ ಸಿಗುತ್ತಾ? ಓಕೆ. ಅಲ್ಲ ಸಿಗ್ಲಿ, ಬಟ್ ಸಿಗೋದು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ನಾವು ಇವಾಗ ಒಂದು 1000 ಜನ ಇದ್ರೆ ಅದ್ರಲ್ಲಿ ಒಬ್ರಿಗೋ ಇಬ್ಬರಿಗೋ ಮಾತ್ರ ಸಿಗುವಂಥ ಅವಕಾಶ ಇರುತ್ತೆ. ಸೊ ಬಟ್ ಅಪಾರ್ಟ್ ಫ್ರಮ್ ದಟ್ ನಾವು ಮೇಜರ್ ಆಗಿ ನಮ್ಮ ಒಂದು ಮುಂದೆ ಭವಿಷ್ಯ ಅಂತ ಬಂದಾಗ ಸೊ ನಾವು ಯಾವುದಾದ್ರೂ ಪ್ರೈವೇಟ್ ಕಂಪ್ನೀಸಲ್ಲೇ ಸಾಮಾನ್ಯವಾಗಿ ನಮ್ಮ ಒಂದು ವೃತ್ತಿಯನ್ನು ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಹೌದಾ? ಸೊ ಇಫ್ ಯು ಟೇಕ್ ಸೊ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತಂದರೆ ಅವ್ರು ಫಸ್ಟಿಗೆ ಒಂದೇ ಸರಿ ಎಲ್ಲರೂ ಈಗ IAS IPS ಆಗ್ತಿರ್ತಕ್ಕಂಥ ಮೆಜಾರಿಟಿ ಸಾಫ್ಟ್ವೇರ್ IT ಕಂಪ್ನೀಸಲ್ಲಿ ಹೋಗಿರ್ತಕ್ಕಂಥವ್ರೆ ಆಗಿರ್ತಾರೆ. ಬಟ್ ಫಸ್ಟು ಅವರು ಬೇಸಿಕ್ ಆಗಿ ಯಾವುದಾದ್ರೂ ಒಂದು ಕಂಪ್ನೀಸಲ್ಲಿ ಒಂದು 2 to 3 years ವರ್ಕ್ ಮಾಡ್ತಾರೆ. ಬಿಕಾಸ್ ದೇ ನೀಡ್ ಟು ನೋ ಅಬೌಟ್ ದ ಮಾರ್ಕೆಟ್. ಹೌದಾ? ಸೊ ಅದೇ ರೀತಿಯಾಗಿ ಇವಾಗ ಏನು ಓದಿದಾರೋ ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಇನ್ಕ್ಲೂಡಿಂಗ್ ವಿದ್ಯಾರ್ಥಿನಿಯರಿಗೂ ಕೂಡ ಸೊ ಇಲ್ಲಿ ಒಂದು ಅವಕಾಶವನ್ನು ಕೊಡಬೇಕು ಅಂತೇಳಿ ಸೊ ಈ ಒಂದು ದಾವಣಗೆರೆ ಸರ್ಕಾರಿ ITI ಕಾಲೇಜಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ಇದು ಎಲ್ಲ ಇಲಾಖೆಯ ಒಂದು ಸಹಯೋಗದಿಂದ ನಡೀತಾ ಇದೆ. ಸೊ ಅದರ ಪ್ರಯುಕ್ತ ಸೊ ಇಲ್ಲಿ ನಿಮಗೆ ಮುಖ್ಯವಾಗಿ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸೋದಕ್ಕೆ ವಯಸ್ಸಾಗಿರಬೇಕು, 35 ವರ್ಷದ ಒಳಗಿರಬೇಕು. ಗೊತ್ತಾಯ್ತಾ? 18 ಇನ್ಕ್ಲೂಡಿಂಗ್ 18. ಸೊ 18 ವರ್ಷ ದಾಟಿರ್ತಕ್ಕಂಥವ್ರು ಕೂಡ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ಬೋದು. ಸೊ ಮೇಲ್ ಆರ್ ಫಿಮೇಲ್ ಸೊ ಇಲ್ಲಿ ಯಾವುದು ಏನೋ ಪುರುಷರಿಗೆ ಮಾತ್ರ ಮಹಿಳೆಯರಿಗಿಲ್ಲ ಆ ರೀತಿ ಇಲ್ಲ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಜೆಂಡರ್ ದೇ ಕ್ಯಾನ್ ಪಾರ್ಟಿಸಿಪೇಟ್ ಫಾರ್ ದಿಸ್ ಜಾಬ್ ಫೇರ್. ಸೊ ಇಲ್ಲಿ ಮುಖ್ಯವಾಗಿ 8th ಸ್ಟ್ಯಾಂಡರ್ಡ್ ಇಂದ ಹಿಡಿದ್ಬಿಟ್ಟು ಅಪ್ ಟು SSLC PUC ಡಿಗ್ರಿ, ಮಾಸ್ಟರ್ ಡಿಗ್ರಿ ಅಥವಾ ನೀವೇನಾದರೂ ಹೈಯರ್ ಎಜುಕೇಷನ್ ಮಾಡಿದ್ರು ಕೂಡ ದೇ ಕ್ಯಾನ್ ಆಲ್ಸೋ ಪಾರ್ಟಿಸಿಪೇಟ್ ಫಾರ್ ದಿಸ್ ಜಾಬ್ ಫೇರ್. ಇಲ್ಲಿ ಸರಿಸುಮಾರು 40+ ಕಂಪ್ನೀಸ್ ಬರ್ತವೆ ಅನ್ನುವಂಥ ಮಾಹಿತಿ ಇದೆ. ಬಟ್ ಇವತ್ತು ಆ ಮಾಹಿತಿಯನ್ನು ನಮ್ಮ ಡಿಸ್ಟ್ರಿಕ್ಟಿಂದ ಕೊಡ್ತಾ ಇದ್ದಾರೆ ಯಾವ್ಯಾವ ಕಂಪ್ನೀಸ್ ಬರ್ತವೆ ಅನ್ನೋಂಥದ್ದು. ಸೊ ಅದರಲ್ಲಿ ನೋಟಿಸ್ ಅಂತ ಬಂದಾಗ ಇನ್ಕ್ಲೂಡಿಂಗ್ ಸಾಮಾನ್ಯವಾಗಿ ನೀವು ಕೇಳಿರ್ತಾರೆ JSW ಕಂಪ್ನಿ ಅಂತೇಳಿ ತೋರಣಗಲ್ಲಲ್ಲಿದೆ, ಗೊತ್ತಿದೆಯಾ? JSW ಸಿಮೆಂಟ್ ಅಂತ ಬರುತ್ತೆ, ಸ್ಟೀಲ್ ಅಂತ ಬರುತ್ತೆ, ಕೇಳಿರ್ಬೇಕು ನೀವು. ಸೊ ಇವನ್ ಆ ಕಂಪ್ನಿ ಕೂಡ ಹೈರಿಂಗ್ ಅಲ್ಲಿ ಬರ್ತಾ ಇದ್ದಾರೆ. ಸೋಲಾರ್ ಸ್ಟ್ರೀಮ್ ಅಲ್ಲಿ ಕೂಡ ಇದೆ. ಸೊ ನಾನು ಆಗಲೇ ಹೇಳಿದಂತೆ 8th ಇಂದ ಹಿಡಿದ್ಬಿಟ್ಟು ಈವನ್ ಇನ್ಕ್ಲೂಡಿಂಗ್ ಪ್ಯಾರಾಮೆಡಿಕಲ್ ಆಗಿರ್ತಕ್ಕಂಥ ಒಂದು ಲ್ಯಾಬ್ ಟೆಕ್ನಿಷಿಯನ್ಸ್ ಕೋರ್ಸಸ್ ಏನಾದರೂ ಮಾಡಿದ್ರೆ ಅದಕ್ಕೆ ನಾವು ಸಾಧ್ಯ. ನೀವಂತಲ್ಲ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅಥವಾ ನಿಮ್ಮ ರಿಲೇಟಿವ್ಸು, ನಿಮ್ಮ ವೆಲ್ವಿಷರ್ಸು, ನಿಮ್ಮ ನೈಬರ್ಸು ಅಥವಾ ನಿಮ್ಮ ಪಾಸ್ಟ್ ಔಟ್ ಸ್ಟೂಡೆಂಟ್ಸ್ ಅಲ್ಲಿ ಯಾರಾದರೂ ಇದ್ರು ಜಾಬನ್ನು ಸರ್ಚ್ ಮಾಡ್ತಿರ್ತಕ್ಕಂಥವ್ರು ಇದ್ದರೆ ಸೊ ಅವರು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಂಡ್ ಸೊ ಇಂಜಿನಿಯರಿಂಗ್, ನಾನ್ ಇಂಜಿನಿಯರಿಂಗ್ ಆ್ಯಂಡ್ ಸೈನ್ಸ್ ಮತ್ತು ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥವ್ರು BA, BSc, BCom ಸೊ ವಾಟ್ ಎವರ್ ಅವರ ಎಜುಕೇಶನ್ ಆಗಿರ್ಬೋದು ದೇ ಕ್ಯಾನ್. ಸೆಕ್ಟರ್ಸ್ ಅಂತ ಬಂದಾಗ IT ಸೆಕ್ಟರ್ಸ್ ಆಗಿರ್ಬೋದು, ಫೈನಾನ್ಸು, ಮಾರ್ಕೆಟಿಂಗು, ದೆನ್ ಹೌಸ್ ಕೀಪಿಂಗ್ಸ್ ಅಂತ ಇರ್ತದೆ. ಸಾಮಾನ್ಯವಾಗಿ ನೀವು ಕಂಪ್ನೀಸ್ದಲ್ಲೆಲ್ಲ ನೋಡಿರ್ಬೋದು ಹೌಸ್ ಕೀಪಿಂಗ್ ಸ್ಟಾಫ್ ಅಂತ ತಗೊಳ್ತಾರೆ. ಅವರು ಯೂಶಲಿ 8th, 9th, 10th ಫೇಲ್ ಆಗಿರ್ತಾರೆ ಅಥವಾ ಕೆಲವರು ಪಾಸ್ ಆಗಿರ್ತಾರೆ. ಅವರಿಗೆ ಏನು ಜಾಬ್ ಅಂತ ಬಂದಾಗ ಇವೆಲ್ಲ ಜಾಬ್ಸ್ಗಳು ಬರ್ತಾ ಹೋಗ್ತವೆ. ಸಾಮಾನ್ಯವಾಗಿ ಹೌಸ್ ಕೀಪಿಂಗ್ ಜಾಬ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಕೂಡ ಇದ್ದಾವೆ. ದೆನ್ ಆಟೋ ಇದೆ. ದೆನ್ ಮೇನ್ ಆಗಿ ಸರ್ವಿಸ್ ಸೆಕ್ಟರ್ಸ್, ಸೇವಾ ವಲಯ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ನೀವು BPOs ಅಂತ ನಾವೇನು ಕರಿತಾ ಹೋಗ್ತೀವಿ, ಕಾಲ್ ಸೆಂಟರ್ ಜಾಬ್ಸ್ ಇರ್ತದೆ. ಆ್ಯಂಡ್ ಬ್ಯಾಕ್ ಎಂಡ್ ಅಂದರೆ ನೀವು ಯಾವಾಗ ಸಾಮಾನ್ಯವಾಗಿ ಇವಾಗ ಎಲ್ಲ ಕಂಪ್ನೀಸ್ ಬಳಸ್ತಾ ಇರ್ತಾರೆ, ಏರ್ಟೆಲ್, ಜಿಯೋ ಎಲ್ಲ ಮೊಬೈಲ್ ಬಳಸ್ತಾ ಇದ್ರಲ್ಲ. ಸೊ ನಿಮಗೆಲ್ಲ ವಾಯ್ಸ್ ಮೆಸೇಜಸ್ ಎಲ್ಲ ಬರ್ತಾ ಇರುತ್ತೆ. ಫಸ್ಟ್ ನೀವು ಮೊಬೈಲ್ ಯಾರಿಗಾದ್ರು ಕಾಲ್ ಮಾಡಿ ಜಾಬ್ಸ್ ಕೂಡ
ಸೊ ಇಲ್ಲಿ ಪ್ಲಸ್ ಕಂಪ್ನೀಸ್ ಬರೋದ್ರಿಂದ ಸೊ ಇಲ್ಲಿ ನೀವು ಯಾವುದೇ ರೀತಿ ಒಂದು ಮುಜುಗರ ಪಡೆದೇ ನೀವು ಅಟೆಂಡ್ ಮಾಡ್ಬೋದು. ಆ್ಯಂಡ್ ಸೊ ಮೇನ್ ಆಗಿ ಇಲ್ಲಿ ನಿಮಗೆ ಫಾರ್ಮ್ ಅಲ್ಲಿ ಕೊಟ್ಟಿರೋ ಹಾಗೆ ಒಂದು QR ಕೋಡ್ ಅನ್ನು ಕೊಟ್ಟಿದ್ದಾರೆ. ನಿಮ್ಮ ಗ್ರೂಪ್ ಅಲ್ಲೆಲ್ಲ ಶೇರ್ ಮಾಡಿದ್ದಾರೆ, ಅದರಲ್ಲಿ ಇದೆ QR ಕೋಡ್. ನೀವು ಇಲ್ಲೇ ಇಟ್ಕೊಂಡೆ ನಿಮ್ಮ ರಿಜಿಸ್ಟ್ರೇಷನ್ ಅನ್ನ ಮಾಡಬಹುದು. ಜಸ್ಟ್ ಇಟ್ ವಿಲ್ ಹಾರ್ಡ್ಲಿ ಟೇಕ್ 2 ಮಿನಿಟ್ಸ್, 2 ನಿಮಿಷ ಕೂಡ ಆಗಲ್ಲ. ಸೊ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡಬಹುದು. ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಇಟ್ ವಿಲ್ ಗೋ ಡೈರೆಕ್ಟ್ಲಿ ಟು ದ ಡಿಪಾರ್ಟ್ಮೆಂಟ್ ಲಾಗಿನ್ಸ್. ಗೊತ್ತಾಯ್ತಾ? ಸೊ ನಿಮ್ಮ ಮೇಜರ್ ಆಗಿ ನಿಮ್ಮ KYC ಡೀಟೇಲ್ಸ್ ಅಂತ ನಾವೇನು ಕರಿತಾ ಹೋಗ್ತೀವೋ ಆ ಡೀಟೇಲ್ಸ್ ಇರ್ತದೆ. ನಿಮ್ಮ ಹೆಸರು, ಅಡ್ರೆಸ್, ಮೊಬೈಲ್ ನಂಬರು, ಇಮೇಲ್ ID ಅಂಡ್ ಯಾವ ರೀತಿ ಎಜುಕೇಶನ್ ಮಾಡಿದ್ದೀರಾ, ಯಾವ ರೀತಿ ಜಾಬ್ ಅನ್ನ ನೋಡ್ತಾ ಇದ್ದೀರಾ, ಯಾವ ಸೆಕ್ಟರ್ ನೋಡ್ತಾ ಇದ್ದೀರಾ, ಅಂಡ್ ಇಫ್ ಆರ್ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್, ಸೊ ಆ ಎಕ್ಸ್ಪೀರಿಯನ್ಸ್ ಕೂಡ ನೀವು ಹಾಕ್ಬೋದು. ಸೊ ಇಷ್ಟನ್ನ ನೀವು ಮಾಡ್ಬೋದು. ಆಪರ್ಚುನಿಟಿನ ಬಳಸ್ಕೊಡ್ರಿ. ಅಂಡ್ ಸೊ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಕೂಡ ಬರ್ತದೆ. ಗೊತ್ತಾಯ್ತಾ? ಸೊ ಕೀಪ್ ಇಟ್ ಆಸ್ ಅ ರೆಫರೆನ್ಸ್. ಅಂಡ್ ವೈಲ್ ಅಟೆಂಡಿಂಗ್, ಸೊ ಅವತ್ತಿನ ದಿನ 15 ತಾರೀಕು ಮಾಡ್ಕೊಂಡಿಲ್ಲ, ಓಕೆ ಮಾಡ್ಕೊಂಡ. ಸೊ ಯಾವ್ದಾದ್ರು ಇದ್ರೆ ಅಟ್ಲೀಸ್ಟ್ ಅದನ್ನ ನೀವು ನೋಡ್ಕೊಂಡು ಅದರ ಪ್ರಕಾರ ನಿಮ್ಮ ಒಂದು KYC ಡೀಟೇಲ್ಸ್ ಅನ್ನ ಚೇಂಜ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರೆ ಅಂಡ್ ಕ್ಯಾರಿ 5 to 10 sets ಆಫ್ ರೆಸ್ಯೂಮ್ಸ್. ಯಾಕಂದ್ರೆ ಸೊ ನೀವು ಅಲ್ಲಿ ಕಂಪ್ನೀಸ್ಗಳು ಬಂದಿರ್ತವೆ, ನೀವು ಒಂದು ಕೊಟ್ಟರೆ ಒಂದು 2 ತೊಗೊಂಬಂದಿರ್ತೀರಾ, ಇನ್ನೂ 8 ಕಂಪ್ನೀಸ್ ಇದ್ದಾವೆ. ಅರ್ಥ ಆಯ್ತಾ? ಸೊ ಆದ್ರಿಂದ ಕ್ಯಾರಿ 5 to 10 sets ಆಫ್ ರೆಸ್ಯೂಮ್ಸ್ ಅಂಡ್ ನಿಮ್ಮ KYC ಡಾಕ್ಯುಮೆಂಟ್ಸ್ ಅಂದ್ರೆ ನಿಮ್ಮ ಏನು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ವೋಟರ್ IDs ಆಗಿರ್ಬೋದು ಮತ್ತೆ ಫೋಟೋಸ್ ಮೇಜರ್ ಆಗಿ ಕ್ಯಾರಿ ಮಾಡಿ. ಸೊ ಬಿಕಾಸ್ ಆನ್ ದ ಸ್ಪಾಟ್ ಇಂಟ್ರೆಸ್ಟ್ ಕೂಡ ತಗೊಳ್ಳುವಂತ ಚಾರ್ಜರ್ಗಳು ಇರ್ತದೆ ಇಫ್ ಯು ಆರ್ ಎಲಿಜಿಬಲ್. ಅರ್ಥ ಆಯ್ತಾ? ಸೊ ಅದರ ಕಂಡೀಷನ್ ಕೂಡ ಇರಬೇಕು. ಯಾಕಂದ್ರೆ ಕಂಪ್ಯೂಟರ್ ಲಿಟ್ರಸಿ ಆಗಿರ್ತದೆ. ಸೊ ನಿಮಗೆ ಅದು ಸರ್ಟಿಫೈ ಮಾಡ್ಬೇಕನ್ನೋ ಸರ್ಟಿಫಿಕೇಟ್ ಬೇಕು ತಾನೆ, ರೈಟ್? ಸೊ ಅಂಡ್ ಅಪಾರ್ಟ್ ಫ್ರಮ್ ದಟ್, ಸೊ ನೀವು ಆನ್ ದ ಸ್ಪಾಟ್ ಅಲ್ಲಿ ಇಂಟ್ರೆಸ್ಟ್ ತಗೊಂಡ್ರೆ ಅಲ್ಲಿ ಮೇಜರ್ ಆಗಿ ನಿಮಗೆ ಅಸೆಸ್ ಮಾಡಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೀವು ಹೆಂಗೆ ಇರ್ತೀರಾ ಅಂಡ್ ನೀವು ಕಮ್ಯುನಿಕೇಶನ್ ಸ್ಕಿಲ್ಸ್. ಸೊ ಅವ್ರು ಏನಾದರೂ ಕೇಳಿದ್ರೆ ರೆಸ್ಪಾನ್ಸ್ ಅನ್ನ ಮಾಡಬೇಕು. ನನಗೆ ಇಂಗ್ಲಿಷ್ ಬರಲ್ಲ, ಬಹಳ ಜನಕ್ಕೆ ಇದೆ ತಾನೆ ಭಯ. ಎಲ್ಲರಿಗೂ ಕಾನ್ಫಿಡೆಂಟ್ ಇದೆನಾ? ನಾನು ಇಂಗ್ಲಿಷ್ ಅಲ್ಲಿ ಅವ್ರಿಗೆ ಏನಾದ್ರು ಕೇಳಿದ್ರೆ ನಾನು ಹೇಳುವಂತ ಕಾನ್ಫಿಡೆನ್ಸ್ ಇದೆಯಾ? ಇದೆ. ಓಕೆ, ವಾಟ್ ಈಸ್ ಯುವರ್ ನೇಮ್ ಅಂದ್ರೆ ಅಟ್ಲೀಸ್ಟ್ ನೀವು ಹೇಳಕ್ಕಾಗ ಬರಬೇಕು. ಮೈ ನೇಮ್ ಈಸ್ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ನಿಮಗೆ ಅಸೆಸ್ ಮಾಡುವಂತದ್ದೇ ನಿಮ್ಮ ಸಾಫ್ಟ್ ಸ್ಕಿಲ್ಸ್ ಅನ್ನ ಅಸೆಸ್ ಮಾಡ್ತಾರೆ. ಅದರಲ್ಲಿ ಮೇಜರ್ ಆಗಿ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್, ನಿಮ್ಮ ಡ್ರೆಸ್ ಕೋಡ್ಸ್ ಅಂಡ್ ಸೊ ಅದರಲ್ಲಿ ಸರಿ. ಬಟ್ ಸೊ ನಿಮ್ಮ ರೆಸ್ಪಾನ್ಸ್ ಹೆಂಗಿದೆ ಅನ್ನೋದನ್ನ ಫಸ್ಟ್ ಅಸೆಸ್ಮೆಂಟ್ ಮಾಡಿ ದೆನ್ ಅದನ್ನ ನೆಕ್ಸ್ಟ್ ರೌಂಡ್ಸ್ ಗೆ ತಗೊಂಡು ಹೋಗುವಂತ ಪ್ರಯತ್ನ ಮಾಡ್ತಾರೆ. ಗೊತ್ತಾಯ್ತಾ? ಸೊ ಟೇಕ್ ಇಟ್ ಆಸ್ ಅನ್ ಅಪರ್ಚುನಿಟಿ. ಸೊ ಇದು ನಿಮಗೆ ಒಳ್ಳೆ ಸದಾವಕಾಶ. ಇದಕ್ಕೆ ಈವನ್ MP ಮೇಡಮ್ ಕೂಡ ಬಹಳಷ್ಟು ಎಫರ್ಟ್ ಅನ್ನು ಹಾಕ್ಬಿಟ್ಟು ಮೆಡಿಕಲ್ ಕಂಪ್ನೀಸ್ ಅನ್ನ, ಯಾಕಂದ್ರೆ ಬೇಸಿಕಲಿ ಅವರು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಮೆಡಿಕಲ್ ಕಂಪ್ನೀಸ್, ಟಾಪ್ ಮೋಸ್ಟ್ ಮೆಡಿಕಲ್ ಕಂಪ್ನೀಸ್ ಅನ್ನ ಕರೆಸುವಂತ ಪ್ರಯತ್ನ ಮಾಡಿದ್ದಾರೆ. ಅಂಡ್ ಲೋಕಲ್ ಆಗಿ ಜಾಬ್ ಸಿಗಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಸ್ಥಳೀಯವಾಗಿ ಜಾಬ್ಗಳನ್ನು ಕೊಡುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಸ್ಥಳೀಯ ಕಂಪನಿಗಳನ್ನೇ ಜಾಸ್ತಿ ಹೈರಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಅವಕಾಶನ ಬಳಸ್ಕೊಳ್ರಿ. ಸೊ ಇದು ಎಲ್ರಿಗೂ ನನಗೆ ಜಾಬ್ ಸಿಗುತ್ತೆ ಸಿಗಲ್ಲ ದಟ್ ಈಸ್ ಸೆಕೆಂಡ್ರಿ. ಟೇಕ್ ಇಟ್ ಆಸ್ ಎ ಪ್ಲಾಟ್ಫಾರ್ಮ್, ಒಂದು ವೇದಿಕೆಯಾಗಿ ಬಳಸ್ಕೊಂಡು ನಿಮ್ಮ ಒಂದು ಅಭ್ಯರ್ಥಿತನ ಮುಂದೆ ನಾವು ಡಿಗ್ರಿ ಮುಗಿಸಿದ ಮೇಲೆ ಒಂದು ಜಾಬ್ ಏನಾದ್ರು ಮಾಡ್ಬೇಕು ತಾನೆ, ಮಾಡ್ಬೇಕಲ್ಲ? ಇಲ್ಲ ಸರ್ ನಾವು ಫಿಕ್ಸ್ ಆಗ್ಬಿಟ್ಟಿದ್ದೀವಿ, ನಮಗೆ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದೆ ಅನ್ನೋಂಥವ್ರು ಇದ್ರೆ ದಟ್ ಈಸ್ ಸೆಕೆಂಡ್ರಿ. ಬಟ್ ಮೇಲೆ ಇರ್ತಾರೆ ಅವರ ಅವ್ರು ಮಾಡಲೇಬೇಕು, ರೈಟ್? ಸಾಲೇಜ್ ಮಾಡ್ಕೊಡ್ರಿ. ನೀವಷ್ಟೇ ಅಲ್ಲ, ನಿಮ್ಮ ಸರೌಂಡಿಂಗ್ಸ್ ನಿಮಗೆ ಗೊತ್ತಿರ್ತಕ್ಕಂಥ ಯಾರಾದ್ರೂ ಫ್ರೆಂಡ್ಸು, ರಿಲೇಟಿವ್ಸು, ನಿಮಗೆ ಗೊತ್ತಿರ್ತಕ್ಕಂಥ ಆತ್ಮೀಯರು ಅಥವಾ ನಿಮಗೆ ಯಾರಿಗಾದ್ರೂ ಜಾಬ್ ಕೇಳಿರ್ತಾರೆ, ನಿಮಗೆ ಯಾವ್ದಾದ್ರು ಜಾಬ್ ಇದ್ರೆ ನೋಡಪ್ಪ ಅಂತ ಹೇಳಿರ್ತಾರೆ, ಹೌದಾ? ಅವರಿಗೂ ಕೂಡ ಮಾಹಿತಿ ಕೊಡಿ. ನಿಮ್ಮ ಊರಲ್ಲಿ, ನಿಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ಯಾರಿಗಾದ್ರೂ ಬೇಕಿದ್ರೆ ಅವರಿಗೂ ಕೂಡ ಮಾಹಿತಿ ಕೊಡಿ. ಅವರಿಗೂ ಕೂಡ ಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡೋದು ಗೊತ್ತಿಲ್ಲ ಅಂದ್ರೆ ನೀವು ಅಸಿಸ್ಟ್ ಮಾಡಿ ಅಟ್ಲೀಸ್ಟ್ ರಿಜಿಸ್ಟ್ರೇಷನ್ ಕೂಡ ಮಾಡಿಸಿ ಕೊಡ್ಬೋದು. ಗೊತ್ತಾಯ್ತಾ? ಮೊಬೈಲ್ ಇದೆ ತಾನೆ, ಆಂಡ್ರಾಯ್ಡ್ ಮೊಬೈಲ್ ಇದೆ, ರೈಟ್? QR ಕೋಡ್ ಸ್ಕ್ಯಾನಿಂಗ್ ಮಾಡೋದು ಬರುತ್ತೆ ಅಂತ ಅನ್ಕೊಳ್ತೀನಿ. ಫೋನ್ ಪೇ, ವಾಟ್ಸಪ್ ಎಲ್ಲ ಮಾಡ್ತಿರ್ತಾನೆ. ಫೋನ್ ಪೇ, ಗೂಗಲ್ ಪೇ ಮಾಡ್ತಾರಲ್ವಾ? ಸೊ ಅದೇ ರೀತಿ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಜಸ್ಟ್ ನಿಮ್ಮ ಬೇಸಿಕ್ ಡೀಟೇಲ್ಸ್, ಕ್ರೆಡೆನ್ಷಿಯಲ್ಸ್ ಅನ್ನು ಹಾಕಿದ್ರೆ ಸೊ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗ್ತದೆ. ದೆನ್ ರಿಜಿಸ್ಟ್ರೇಷನ್ ID ಕೂಡ ಬರ್ತಾ ಹೋಗ್ತದೆ, ರೈಟ್? ನೀವು ಅಸೆಸ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ವೇದಿಕೆ. ಸೊ ಆ ಒಂದು ಅಪರ್ಚುನಿಟಿನ ಯೂಸ್ ಮಾಡ್ಕೊಳ್ರಿ ಅಂತ ಹೇಳಿ. ಒಂದು ನಂಬರ್ ನಿಮಗೆ ರೀಚ್ ಆಗಿಲ್ಲ ಅಂದರೆ ಸೊ ಅದರ್ ನಂಬರ್ ಕೂಡ ಟ್ರೈ ಮಾಡ್ಬೋದು. ಆ ನಂಬರ್ ಟ್ರೈ ಮಾಡಿಬಿಟ್ಟು ನೀವು ಕ್ಲಾರಿಫಿಕೇಶನ್ಸ್ ಅನ್ನು ತಗೋಬಹುದು. ಅರ್ಥ ಆಯ್ತಾ?
ಅಲ್ಲ ಯಾಕಂದ್ರೆ ರಿಟರ್ನ್ ರಿಜಿಸ್ಟ್ರೇಷನ್ಸ್ ಅಂದ್ರೆ ಇಲ್ಲಿ ಮಾಸ್ ಭಾಳ ಜನ ಬಂದ್ಬಿಡ್ತಾರೆ. ಅಲ್ಲಿ ನಿಮ್ದು ಸ್ಟ್ರೀಮ್ ಅಷ್ಟೇ ಅಲ್ಲ, ಎಲ್ಲ ಸ್ಟ್ರೀಮ್ ಅವರು ಕೂಡ ಬರ್ತಾರೆ. ಆಯ್ತಾ? ಪ್ರಿಯಾರಿಟಿ ಬೇಸಿಸ್ ಅಂತ ಗೈಡ್ಲೈನ್ಸ್ ಇರೋದ್ರಿಂದ ನಿಮ್ದು ರಿಜಿಸ್ಟ್ರೇಷನ್ ಅಲ್ಲ. ಅಲ್ಲಿ ಯಾಕೆ ತಗೊಂತಂದ್ರೆ ಬಿಕಾಸ್ ಕಂಪ್ನೀಸ್ಗಳು ಏನು ಮಾಡ್ತಾರೆ ಅಂದರೆ ಇವಾಗ ನಿಮ್ಮದು ರಿಜಿಸ್ಟ್ರೇಷನ್ ಕೆಲವೊಬ್ಬರಿಗೆ ಇದಾಗಿರುತ್ತೆ, ಕೆಲವೊಬ್ರು ಜಾಬ್ಗೆ ಹೋಗ್ತಾರೆ ಬರ್ತಾರೆ, ದಟ್ ಈಸ್ ಸೆಕೆಂಡ್ರಿ. ಗೊತ್ತಾಯ್ತಾ? ಬಟ್ ಎಷ್ಟು ಜನ ಇಂಟ್ರೆಸ್ಟೆಡ್ ಇದ್ದಾರೆ ಅನ್ನೋಂಥ ಮಾಹಿತಿ ನಮಗೆ ಬೇಕಲ್ವಾ? ಗೊತ್ತಾಯ್ತಾ? ಸೊ ಡಿಪೆಂಡಿಂಗ್ ಅಪಾನ್ ಕಂಪ್ನೀಸ್. ಇವಾಗೆಲ್ಲ ಏನಾಗುತ್ತೆ ಅಂದರೆ ಇವಾಗ ನಾನು ಹೇಳಿದ್ನಲ್ವ JSW ಕಂಪ್ನಿ, ನೀವೇ ಅಲ್ಲಿ ಹೋಗಿ ಬೈ ಪರ್ಸನ್ ನೀವು ಅಟೆಂಡ್ ಮಾಡ್ತಿರೋದು ಕೂಡ ಚಾನ್ಸ್ ಕೊಡಲ್ಲ. ವಿತ್ ನೀವು ಹೆವಿ ರೆಫರೆನ್ಸ್ ತಗೊಂಡ್ರು ಕೊಡಲ್ಲ. ಗೊತ್ತಿದೆ ನಿಮಗೆ? ನಾನು ಜಸ್ಟ್ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ನೀವೇ ಬೈ ಪರ್ಸನ್ನ ದಿನಗಟ್ಟಲೆ ಕಾದರೂ ಕೂಡ ಕೊಡಲ್ಲ. ಸೊ ಅಂಥವ್ರು ಆ ರಿಜಿಸ್ಟ್ರೇಷನ್ ಇದಕ್ಕೆ ಬಂದು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಸೊ ಇದನ್ನ ಭಾಳ ಜನ ಯೂಸ್ ಮಾಡ್ಕೊಳಕ್ಕೆ. ಈಗ ಯಾಕಂದರೆ ನಿಮಗೆ ಗೊತ್ತಿರಬೇಕು ಸಾಮಾನ್ಯವಾಗಿ ಸೊ ಅಲ್ಲಿ ಮಲ್ಟಿಪಲ್ ಬ್ರಾಂಚಸ್ ಇದ್ದಾವೆ. ಸಿಮೆಂಟ್ ಕಂಪ್ನಿ ಇದೆ, ಸ್ಟೀಲ್ ಇದೆ. ನಿಮ್ಮ ಪ್ರೊಫೈಲ್ನ ಶಾರ್ಟ್ ಲಿಸ್ಟ್ ಮಾಡಿ ಡೈರೆಕ್ಟಾಗಿ ಇಂಟರ್ವ್ಯೂ ರೌಂಡಿಗೆ ತಗೊಳ್ಳೋಂಥ ಚಾನ್ಸಸ್ಸು ಭಾಳಷ್ಟು ಮಟ್ಟಿಗೆ ಇರ್ತದೆ. ಸೊ ಮೇಕ್ ದ ರಿಜಿಸ್ಟ್ರೇಷನ್ ಆ್ಯಂಡ್ ನಿಮ್ಮ ಒಂದು ಏನು ನೆಕ್ಸ್ಟ್ ಜಾಬ್ ಪ್ರೊಫೈಲನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಅರ್ಥಾಯ್ತಾ? ಸೊ ನೀವು ಕಂಪ್ನೀಸ್ ಇಂಟ್ರೋಸಲ್ಲಿ ಏನಾಗ್ತದೆ ಅಂದರೆ ಹೋಗುತ್ತೆ ಫಸ್ಟ್ ರೌಂಡಲ್ಲಿ ನಿಮ್ಮದು ಬೇಸಿಕ್ ಪ್ರೊಫೈಲ್ ನಿಮ್ದೇನು ನಾವು ಹೇಳಿದ್ವಲ್ಲ ಸೆಲ್ಫ್ ಇಂಟ್ರೊಡಕ್ಷನ್ ರೌಂಡ್ ಮಾಡ್ತಾರೆ. ಅದು ಜಾಬ್ ಅವ್ರು ಏನಿರ್ತದೆ ಅನ್ನೋದ್ರ ಮೇಲೆ ಹೋಗ್ತಾ ಹೋಗುತ್ತೆ. ಅರ್ಥಾಯ್ತಾ? ಈ ಸಾಮಾನ್ಯವಾಗಿ ಡೇಟಾ ಎಂಟ್ರಿ ಆಪರೇಟರ್ಸ್ ಅಂತ ಇರ್ತದಲ್ಲ, ಉದಾಹರಣೆ ನಾನು ಹೇಳೋದು. ಮೇನ್ ಆಗಿ ಏನು ಬೇಕು ಅಲ್ಲಿಗೆ? ಡೇಟಾ ಎಂಟ್ರಿ ಜಾಬ್ಗೆ ಏನು ಬೇಕು? ಸ್ಕಿಲ್ ಏನು ಬೇಕು? ಪವರ್ ಪಾಯಿಂಟ್, ದೆನ್ ನಿಮ್ಮ PPTs ಇನ್ನೊಂದನ್ನ ನೀವು ಬೇಸಿಕ್ ಆಗಿ ಮಾಡೋಂಥ ಕೆಪಾಸಿಟಿ ಇರಬೇಕು. ಹೌದಾ? ನಿಮಗೆ ಒಂದು ಪೇಜ್ ಓಪನ್ ಮಾಡಿ, ಸೊ ಶಾರ್ಟ್ಕಟ್ ಕೀಗಳನ್ನು ಯೂಸ್ ಮಾಡಿ ಒಂದು ಪೇಜ್ ಓಪನ್ ಮಾಡಿ ಅಂತಂದರೆ ನೀವು ಅಲ್ಲಿ ನೀವೇನಾದರೂ ಸ್ವಲ್ಪ ತಡ್ಪಡಿಸಿದ್ರೆ ಸೊ ದೆನ್ ದೇ ವಿಲ್ ಅಸೆಸ್. ನಿಮ್ಗೆ ಇಂಟ್ರ್ಯೂ ತಗೊಳ್ಳೋದೇ ಬೇಡ, ಅವ್ರು ಫಸ್ಟ್ ರೌಂಡಲ್ಲೇ ನಿಮ್ಮನ್ನು ಎಕ್ಸಿಟ್ ಮಾಡಿಬಿಡ್ತಾರೆ. ಗೊತ್ತಾದರೆ ದೆನ್ ಮುಂದೆ ಫರ್ದರ್ ಆಗಿ ನೀವು ಹೆಂಗೆ ಟೈಪ್ ಮಾಡ್ತೀರಾ, ವರ್ಡ್ಸನ್ನು ಹೆಂಗೆ ಬಳಸ್ತೀರಾ ಅದೆಲ್ಲ ಕೂಡ ನೋಡೋದು ಬೇಡ. ಬಟ್ ನಿಮ್ಗೆ ಜಸ್ಟ್ ಒಂದು ಹಿಂಟಲ್ಲೇ ಅವ್ರು ಇದನ್ನ ಅಸೆಸ್ ಮಾಡಿಬಿಡ್ತಾರೆ. ಸೊ ಅದಕ್ಕೆ ನಿಮ್ಮ ಸ್ಕಿಲ್ಸ್ ಏನಿದಾವ ಅದನ್ನ ಫೈನ್ ಟ್ಯೂನ್ ಮಾಡಿ ನಿಮ್ಮ ರೆಸ್ಯೂಮಲ್ಲಿ ಇನ್ಕ್ಲೂಡ್ ಮಾಡಿ ನೀವು ಅಪ್ಲೋಡ್ ಮಾಡಿ ಸೊ ದಟ್ ದೇ ಕ್ಯಾನ್ ನೋ ಯುವರ್ ಪ್ರೊಫೈಲ್. ಡೋಂಟ್ ಅದರಿಂದ ಏನು ನೀವು ಕಳ್ಕೊಳ್ಳೋಂಥದ್ದು ಏನಿಲ್ಲ. ಸೊ ಜಸ್ಟ್ ಇಟ್ ಇಸ್ ಎ ಸ್ಟೆಪ್ಪಿಂಗ್ ಸ್ಟೋನ್. ಅರ್ಥ ಆಯ್ತಾ? ಸೊ ಇಂಥ ಸಾವಿರಾರು ಅವಕಾಶಗಳು ಬರ್ತದೆ. ಬಟ್ ಇದು ಡಿಸ್ಟ್ರಿಕ್ಟಲ್ಲಿ ಮಾಡಿದ್ದಾರೋದ್ರಿಂದ ನಾವೆಲ್ಲ ಕನ್ಸರ್ನ್ ತಾಲೂಕ್ಸಿಗೆ ಮಾಹಿತಿ ಕೊಡುವಂಥ ಜವಾಬ್ದಾರಿ ಕೊಟ್ಟು ವ್ಯವಸ್ಥೆ ಮಾಡ್ತೀವಿ.